यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಕೋಲಾರದಲ್ಲಿ ಅಭಿನಂದನಾ ಸಮಾರಂಭ, ಶ್ರೀಪೆರುಂಬುದೂರಿನಲ್ಲಿ ಕೋಡೈ ಉತ್ಸವ, ವಿವಿಧ ದೇವಸ್ಥಾನಗಳಲ್ಲಿ ಈಡು ಉತ್ಸವದ ಸಂಭ್ರಮ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಮಹಾಸಭೆಯು ಕರ್ನಾಟಕದಾದ್ಯಂತ ಇರುವ ಎಲ್ಲ ಶ್ರೀ ವೈಷ್ಣವರನ್ನು ಒಗ್ಗೂಡಿಸಿ ಹಲವಾರು ಸಮಾಜ ಸೇವಾ ಕಾರ್ಯಗಳನ್ನು ಮಾಡುತ್ತಿದೆ. ಇತ್ತೀಚೆಗೆ ಕೋಲಾರದಲ್ಲಿ ಆಚಾರ್ಯ ರಾಮಾನುಜರ 1009ನೇ ತಿರುನಕ್ಷತ್ರವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿತು. ಆ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಭಕ್ತರು ಹಾಗೂ ಶ್ರೀಮಠದ ಶಿಷ್ಯರು ಪಾಲ್ಗೊಂಡಿದ್ದರು. ಅನೇಕ ಪ್ರಾಯೋಜಕರು ಹಾಗೂ ಸ್ವಯಂ ಸೇವಾಕರ್ತರು ಆ ಕಾರ್ಯಕ್ರಮದ ಯಶಸ್ಸಿಗಾಗಿ ಪರಿಶ್ರಮಿಸಿದ್ದರು. ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಲು ಇಂದು ಕೋಲಾರದ KVS ಕಲ್ಯಾಣ ಮಂಟಪದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಗಳವರು ಭಾಗವಹಿಸಿ ಎಲ್ಲರನ್ನೂ ಸನ್ಮಾನಿಸಿ ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀಗಳವರು ಕೋಲಾರದ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಮಂಗಳಾಶಾಸನ ಮಾಡಿದರು. ನಿನ್ನೆ ಆನಿ ಮಾಸದ ತಿರುಮೂಲ ನಕ್ಷತ್ರ.
ಶ್ರೀ ಮನವಾಳ ಮಾಮುನಿಗಳಿಗೆ ಸಮರ್ಪಣೆಯಾದ ಶ್ರೀಶೈಲೇಶ ದಯಾಪಾತ್ರಂ ತನಿಯನ್ ಅವತಾರವಾದ ದಿನ. ಅದರ ಪ್ರಯುಕ್ತ ಹಲವಾರು ಶ್ರೀವೈಷ್ಣವ ದೇವಸ್ಥಾನಗಳಲ್ಲಿ ವಿಶೇಷ ಉತ್ಸವಗಳು ನಡೆದವು. ನಮ್ಮ ಶ್ರೀಮಠದ ಮೈಸೂರು ಶಾಖೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ, ತಿರುನಾರಾಯಣಪುರದಲ್ಲಿ, ತಮಿಳುನಾಡಿನ ಸಿರುಪುಲಿಯೂರಿನಲ್ಲಿ ಶ್ರೀ ಕೃಪಾಸಮುದ್ರ ಪೆರುಮಾಳ್ ದೇವಸ್ಥಾನದಲ್ಲಿ ಸ್ವಾಮಿ ಮನವಾಳ ಮಾಮುನಿಯವರಿಗೆ ಈಡು ಉತ್ಸವ ಹಾಗೂ ಗೋಷ್ಠಿ ಶಾತುಮೊರೆ ನಡೆಯಿತು. ಬನ್ನಿ ಈಗ ಆ ದಿವ್ಯ ಕ್ಷೇತ್ರಗಳ ವೈಭವದ ಉತ್ಸವವನ್ನು ದರ್ಶಿಸೋಣ.
ಈಗ ಒಂದು ಪುಟ್ಟ ವಿರಾಮ. ಆಧ್ಯಾತ್ಮಿಕ ಸಮಾಚಾರಗಳಿಗೆ ಮತ್ತೆ ಸ್ವಾಗತ. ಭಗವದ್ ರಾಮಾನುಜಾಚಾರ್ಯರ ಅವತಾರ ಸ್ಥಳವಾದ ಶ್ರೀಪೆರುಂಬೂದೂರಿನಲ್ಲಿ ಕೋಡೈ ಉತ್ಸವದ ಪ್ರಯುಕ್ತ ಶ್ರೀ ಆದಿಕೇಶವ ಪೆರುಮಾಳ್, ಶ್ರೀ ಎಂಬೆರುಮಾನಾರ್ ಹಾಗೂ ಸ್ವಾಮಿ ಮನವಾಳ ಮಾಮುನಿಯವರಿಗೆ ಕೋಡಾರಿ ಮುಡಿಚು ಉತ್ಸವ ನಡೆಯಿತು. ಇದೇ ಸಂದರ್ಭದಲ್ಲಿ ಸ್ವಾಮಿ ರಾಮಾನುಜರಿಗೆ ಪುಷ್ಪ ಶಿಖತ್ತಾಡಿ ಸೇವೆ ನಡೆಯಿತು. ಈ ಉತ್ಸವದಲ್ಲಿ ಭಗವಂತನಿಗೆ ಹಾಗೂ ಆಚಾರ್ಯರುಗಳಿಗೆ ವಿವಿಧ ಸುಗಂಧಭರಿತ ಪುಷ್ಪಗಳ ಮಾಲೆಯಿಂದ ಅಲಂಕಾರ ಮಾಡಲಾಗಿತ್ತು. ಕೊಂಡೆಗೆ ಹೂವಿನ ಮಾಲೆಯನ್ನು ಸುತ್ತಿ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು. ಹೇಗೆ ಎಂಬೆರುಮಾನರಿಗೆ ಶಿಖೈ ಅಳಗುಂ ಎಂದು ಹೇಳಲಾಗಿದೆಯೋ ಹಾಗೆ ಸುಂದರವಾದ ಶಿಖೆಯನ್ನು ಇನ್ನೂ ಸುಂದರವಾಗಿ ಕಾಣಲು ಅನೇಕ ಹೂವಿನ ಮಾಲೆಗಳಿಂದ ಅಲಂಕಾರ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ಈ ಉತ್ಸವವನ್ನು ಆಚರಿಸಲಾಯಿತು. ಅಂತಹ ಅದ್ಭುತವಾದ ಸೇವೆಯನ್ನು ನೀಡುತ್ತಿರುವ ಭಗವಂತನನ್ನು ಹಾಗೂ ಆಚಾರ್ಯರನ್ನು ಈಗ ದರ್ಶಿಸೋಣ. ಹೈದರಾಬಾದ್ನ ಕೋಟಿಯಲ್ಲಿರುವ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬನ್ನಿ ಈಗ ಆ ದಿವ್ಯ ದರ್ಶನ ಮಾಡೋಣ. ನಮ್ಮ ಶ್ರೀಮಠದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಶ್ರೀವೈಕುಂಠಸ್ತವ ಸ್ತೋತ್ರದ 81ನೇ ಶ್ಲೋಕದಿಂದ 85ನೇ ಶ್ಲೋಕದವರೆಗೆ ಶ್ರೀ ಉವೆ ಸಾರಥಿ ತೋತಾದ್ರಿ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ಬುಧವಾರದ ಪಂಚಾಂಗ ದಿನಾಂಕ 1 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಪ್ರಥಮ ಉಪರಿ ದ್ವಿತೀಯ ಉತ್ತರಾಷಾಢ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.